ಏನೋ 60 ದಿವಸದಲ್ಲಿ 1,00,000 ರೂಪಾಯಿ ದುಡಿಯೋಕ್ಕಾಗುತ್ತಾ? ಅದು ಟಾಟಾ ಎಸಿಲಿ ಭ್ರಮೆ. 60 ದಿವಸದಲ್ಲಿ 1,00,000 ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 5. ನನಗೆ ಬೆಳಗ್ಗೆ ಆರ್ಡರ್ ಬಂದಿದ್ದು ಹಾರ್ಡ್ವೇರ್ ಐಟಮ್ ಹಾಕೊಂಡು ಹೋಗ್ಬೇಕಾಯ್ತು ತಾತ್ಕುಣಿಗೆ. ಎಲ್ಲಿಂದ ಅಂದ್ರೆ ಬೈರ್ಸಂದ್ರದಿಂದ. ಅಲ್ಲಿಂದ ಲೋಡ್ ಮಾಡಿಸ್ಕೊಂಡು ನಾನು ಬಂದಿದ್ದೆ ತಾತ್ಕುಣಿಗೆ ಲೋಡ್ ಮಾಡ್ಕೊಂಡು ನಾನು ಬಾಡಿಗೆ 500 ರೂಪಾಯಿ ಇಸ್ಕೊಂಡೆ ಇದಕ್ಕೆ. ಕಂಗ್ರಾಚುಲೇಷನ್ ಬ್ರದರ್. ಅದ್ ಮುಗಿಸ್ಕೊಂಡು ಶಾಂಟ್ ಕಡೆ ಬಂದೆ, ಯಾವ್ದು ಬಾಡಿಗೆ ಇಲ್ಲ ಅಂದ್ಬಿಟ್ಟು ಬಂದಿದ್ದು. ನನಗೆ ಫೋನ್ ಬಂತು, JCB ಒಂದು ಟೈರ್ ಪಂಚರ್ ಆಗ್ಬಿಟ್ಟಿದೆ, ಹೋಗ್ಬಿಟ್ಟು ಪಂಚರ್ ಶಾಪ್ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ. ಹೋಗಿಂತ ಮುಂಚೆ ಇದ್ರೆ ಟೈರ್ನ ಇಲ್ಲೇ ಪ್ರೆಸ್ ಮಾಡ್ಕೊಬಿಡ್ರಿ, ಇಲ್ಲಾಂದ್ರೆ ಅಲ್ಲಿ ಬಿಚ್ಚ ಕಷ್ಟ ಆಯ್ತದೆ. ಪಂಚರ್ ಶಾಪ್ ಗಾಡಿ ಹಾಕಿದ ತಕ್ಷಣ ಹುಡುಗ ಬಂದು ಟೈರ್ ಇಳಿಸ್ಕೊಂಡು ಟಕ ಅಂತ ಪಂಚರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಇವನು. ಪಂಚರ್ ಹಾಕ್ಸ್ಕೊಂಡು JCB ಇರೋದಕ್ಕೆ ಗಾಡಿ ತಂದಾಗ್ದೆ. ಟೈರ್ ಇಳಿಸ್ಕೊಂಡು ಇವರು ವೀಲ್ ಬೋಲ್ಟ್ ಹಾಕೋಣ ಅಲ್ಲೇ ಕಾಯ್ಕೊಂಡೇ ಇದ್ದೆ. ಈ ಬಾಡಿಗೆ ನಂಗೆ 600 ರೂಪಾಯಿ ಸಿಕ್ತು. ಮೊನ್ನೆ ಡೆಕೋರೇಷನ್ ಐಟಮ್ ಅಭಯ ಕಾಲೇಜ್ ಹಾಕಿ ಬಂದಿದ್ದು, ಹೋಗಿ ತುಂಬ್ಕೊ ಬಂದ್ಬಿಡು ಅಂತ ಓನರ್ ಫೋನ್ ಮಾಡಿದ್ರು. ಅಲ್ಲಿ ಲೋಡ್ ಮಾಡಿಸ್ಕೊ ಬಂದು ಇಲ್ಲಿ ಗೋಡನ್ ಹತ್ರ ಅನ್ಲೋಡ್ ಮಾಡಿಸಿದೆ. ಈ ಬಾಡಿಗೆ ಇದು 200 ರೂಪಾಯಿ ಸಿಕ್ತು ನನಗೆ. ನಾಯಿ ಮರಿಗಳು ನೋಡ್ರಿ ಏನು ಕ್ಯೂಟ್ ಆಗಿವೆ ಪಾಪ. ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು, ನಾವು ಕ್ವಾಯ್ ಅಂತಿದ್ದು. ಅದಕ್ಕೆ ಓಡೋಗಿ 1 ಲೀಟ್ರ್ ಹಾಲು ಹಾಕಿದೆ, ಫುಲ್ ಟೈಟ್ ಮಾಡಿಸಿ ಆಟ ಆಡ್ತಾ ಇದೆ. ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು. ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ. ಅದಾದ್ಮೇಲೆ ನಂಗೆ ಬಂದಿದ್ದ ಆರ್ಡ್ರೆ 15 ಬ್ಯಾಗು ಪಕ್ಕದ ಏರಿಯಾಗೆ ಸಿಮೆಂಟ್ ಹಾಕೊಡ್ಬೇಕು ಅಂತ. ಹೋಗಿ ಲೋಡ್ ಮಾಡಿಸ್ಕೊಂಡು ತಂದಿದ್ದು ಏರಿಯಾ ಹತ್ರ ಹಾಕಿದೆ ಗಾಡಿ. ಎಲ್ಲ ಹುಡುಗರು ಅನ್ಲೋಡ್ ಮಾಡಿದ್ರು ಇಲ್ಲಿ. ಈ ಬಾಡಿಗೆದು 500 ರೂಪಾಯಿ ಸಿಕ್ತು ನನಗೆ. ಅದಾದ್ಮೇಲೆ ನಮ್ಮಣ್ಣ ಹೊಸೂರಿಂದ ಪಟಾಕಿ ತಂದಿದ್ದೀನಿ, ಗಾಡಿ ನೈಸಡ್ ಹತ್ರ ಹಾಕು ಎತ್ಕೊಂಡೋಗ್ಬೇಕು ನಮ್ಮ ಏರಿಯಾಗೆ ಅಂದ್ರು. ಗಾಡಿ ತಂದು ಹಾಕ್ದೆ ಪಟಾಕಿ ಲೋಡ್ ಮಾಡ್ಕೊಂಡು ಹೊಲ್ಟೆ ನಮ್ಮ ಏರಿಯಾಗೆ ತಂದು ಹಾಕ್ದೆ. ಗಾಡಿ ಎಲ್ಲ ಅಣ್ಣಂದಿರು ಇಲ್ಲೇ ಇಳಿಸ್ಕೊಂಡ್ರು. ಈ ಬಾಡಿಗೆ 400 ರೂಪಾಯಿ ಕೊಟ್ರು. ಇವತ್ತಿನ ಟೋಟಲ್ ಅರ್ನಿಂಗ್ ಬಂದು 2,200 ರೂಪಾಯಿ. ಹತ್ರ 300 ರೂಪಾಯಿ ಡೀಸೆಲ್ ಹೋಗೈತೆ. ಯಾಕಂದ್ರೆ ಇಲ್ಲೇ ಲೋಕಲ್ ಓಡಾಡಿದ್ವಿ ಇವತ್ತು, ಎಲ್ಲೂ ಲಾಂಗ್ ಹೋಗಿಲ್ಲ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.